ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ರಂಗನಾಥ್ ಅವರು ನಾನು ಈ ರೀತಿ ಬೀದಿಗೆ ಬೀಳೋದಕ್ಕಿಂತ ಸಾಯೋದೇ ಮೇಲು ಅಂತ ಕಣ್ಣೀರ್ ಹಾಕ್ಬೇಕಾದ್ರೆ ಸೂರ್ಯ ಹೋಗಿ ಅವ್ರನ್ನ ತಬ್ಕೊಂಡು ಕಣ್ಣೀರ್ ಹಾಕ್ತಾ ಹಿಂಗೆಲ್ಲ ಹೇಳ್ಬೇಡ ಅಪ್ಪಯ್ಯ ಅಂತ ಹೇಳ್ತಿರ್ತಾನೆ. ನೋಡಿ ಮಾವ, ಇದಕ್ಕೆ ಬೇರೆ ಏನಾದ್ರೂ ದಾರಿ ಇದೆಯಾ ಅಂತ ಯೋಚನೆ ಮಾಡೋಣ, ಅದನ್ ಬಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡಿ ಮಾವ ಅಂತ ಮೀನಾ ಹೇಳ್ತಿರ್ತಾಳೆ. ಅಮ್ಮ, ಇದಕ್ಕೆ ಅಮ್ಮ ಹೇಳಿದ್ದು ನಮ್ಮ ಮನೇನ ನಾವು ಮಾರ್ಬಿಡೋಣ ಅಂತ ಮನೋಜ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಶಾಂತಿಗೆ ಕೋಪ ಬರುತ್ತೆ. ನೀ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಸ್ವಲ್ಪ ಹೊತ್ತು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೇ, ನೀನ್ ಮಾಡಿರೋ ಕೆಲ್ಸದಿಂದನೇ ಕಣೋ ಇವತ್ತು ನಮ್ಗೆ ಇಂಥ ಪರಿಸ್ಥಿತಿ ಬಂದಿರೋದು. ನೀನ್ ನೋಡಿದ್ರೆ ಮಾರೋದ್ರಲ್ಲೇ ಇದೆಯಲ್ಲೋ ಅಂತ ರವಿ ರೇಗಾಡ್ತಾನೆ. ಅಲ್ಲ ಮನೋಜ್, ಮನೇನ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆನೇ ಬರೋದಿಲ್ವಾ ನಿಮ್ಗೆ ಅಂತ ಶ್ರುತಿ ಕೇಳ್ತಾಳೆ. ಬೇರೆ ಯಾವ್ದು ದಾರಿ ಇಲ್ಲ ಅಂತ ಹಂಗ ಹೇಳದ್ನಪ್ಪ ಅಂತ ಮನೋಜ ಹೇಳ್ಬೇಕಾದ್ರೆ, ಅದಕ್ಕೆ ಅಂತ ಮನೇನ ಮಾರ್ಬೇಕಾ? ಮನೆ ಕೈ ಬಿಟ್ಟು ಹೋಗುತ್ತಲ್ಲ ಅಂತ ಮಾವ ಚಿಂತೆ ಮಾಡ್ತಿದ್ದಾರೆ. ನಿಮ್ಗಷ್ಟು ಬುದ್ಧಿ ಇಲ್ವಾ ಅಂತ ಮೀನಾ ಕೇಳ್ತಾಳೆ. ನೀನು ಸಾಲದ ಮೇಲೆ ಸಾಲ ಮಾಡದೇ ಇದ್ದಿದ್ರೆ ಇವತ್ತು ಅಪ್ಪ ಹಿಂಗೆ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಓದಿದೀನಿ ಅಂತ ಎಲ್ರತ್ರ ದೊಡ್ಡದಾಗ ಕಚ್ಕೋತಿಯಲ್ಲೋ 5 ಡಿಗ್ರಿ ಪೆಂಗ್ಯ. ನಿನ್ ಕೈಯಾರೆ ₹1 ಆದ್ರೂ ದುಡ್ದು ಅಪ್ಪಯ್ಯನ್ ಕೈ ಕೊಟ್ಟಿದ್ಯೇನೋ? ಅವ್ರ ರಿಟೈರ್ಮೆಂಟ್ ಸೆಟಲ್ಮೆಂಟ್ ದುಡ್ಡು ಬಂದ್ರುನು ಅದನ್ನು ಎತ್ಕೊಂಡ್ ಓಡೋದೆ. ಈಗ ಅವ್ರ ಕಷ್ಟಪಟ್ಟು ಕಟ್ಟಿರೋ ಈ ಮನೇನು ಅಡ ಇಟ್ಬಿಟ್ಟಲ್ಲೋ ಪಾಪಿ ಅಂತ ಸೂರ್ಯ ಮನೋಜನ್ಗೆ ಬೈತಿರ್ತಾನೆ. ಇವಾಗ ಅವನ್ಗೆ ಬೈದು ಏನ್ ಪ್ರಯೋಜನ? ಏನೋ ಗೊತ್ತಿಲ್ದೆ ಅವನ್ ಹಂಗ್ ಮಾಡ್ಬಿಟ್ಟ ಅಂತ ಶಾಂತಿ ಈಗ್ಲೂ ಸಹ ಮನೋಜನ್ ಪರವಾಗಿ ಮಾತಾಡ್ತಿರ್ತಾಳೆ. ಅದನ್ನ ಕೇಳಿ ರಂಗನಾಥ್ ಮತ್ತೆ ಸೂರ್ಯ ರವಿಗೆ ತುಂಬಾನೇ ಬೇಜಾರಾಗ್ತಿರತ್ತೆ. ಆಗ ಎಲ್ರು ಶಾಂತಿನೇ ನೋಡ್ತಿರ್ತಾರೆ. ಮಗ ತಪ್ಪು ಮಾಡಿದ್ರೆ ತಾಯಿ ಆದವಳು ತಿದ್ದಿ ಬುದ್ಧಿ ಹೇಳ್ಬೇಕು. ತಾಯಿನೂ ಜೊತೆಗ್ ಸೇರಿ ಅವನ್ ಜೊತೆ ತಪ್ಪು ಮಾಡಿದ್ರೆ ಕುಟುಂಬ ಬೀದಿಗ್ ಬೀಳುತ್ತೆ. ಅದಕ್ಕೆ ನಾವೇ ಉದಾಹರಣೆ ಆಗ್ಬಿಟ್ವಿ ಅಂತ ಹೇಳ್ಕೊಂಡು ರಂಗನಾಥ್ ಅವರು ಕಣ್ಣೀರ್ ಹಾಕ್ತಾರೆ. ನೋಡಿ, ಮುಗ್ದೋಗಿರೋದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಶಾಂತಿ ಹೇಳ್ತಾಳೆ. ಹಾಗೆ ಬೆಳಗ್ಗೆ ಬಂದು ಮನೇನ ಜಪ್ತಿ ಮಾಡಿ ಮನೆಗೆ ಸೀಲ್ ಹಾಕಿದ್ರೆ ಏನ್ ಮಾಡೋದು ಅಂತ ಶಾಂತಿ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೋತಾಳೆ. ಶಾಂತಿ ಹೇಳಿದ ಈ ಮಾತನ್ನ ಕೇಳಿ ಮನೆಯವರೆಲ್ರು ಏನು ಮಾತಾಡದೆ ಸೈಲೆಂಟ್ ಆಗ್ಬಿಡ್ತಾರೆ. ಇಡೀ ರೋಡೆ ನಮ್ಮನ್ನ ನೋಡಿ ನಗುತ್ತೆ. ಎಲ್ರು ಮುಂದೆ ತಲೆ ತಗ್ಸಿ ಅವಮಾನ ಅನ್ಭವಿಸ್ಬೇಕಲ್ಲ ದೇವ್ರೆ ಅಂತ ಶಾಂತಿ ಕಣ್ಣೀರ್ ಹಾಕ್ಬೇಕಾದ್ರೆ, ಇದನ್ನೆಲ್ಲ ಸಾಲ ತಗೊಳ್ಳೋದಕ್ಕೂ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ಮನೆ ಜಪ್ತಿ ಆಗ್ಬೇಕಾದ್ರೆ ಇಡೀ ಊರೇ ನಿಂತ್ಕೊಂಡು ಕೇಕೆ ಹಾಕೊಂಡ್ ನಗುತ್ತೆ. ಅದನ್ನೆಲ್ಲ ನೋಡ್ಕೊಂಡು ನನ್ನಿಂದ ಇರೋದಕ್ಕಾಗೋದಿಲ್ಲ. ಅಷ್ಟು ಧೈರ್ಯ ನನ್ಗಿಲ್ಲ ಕಣಪ್ಪ ಅಂತ ರಂಗನಾಥ್ ಅವರು ತುಂಬಾ ನೊಂದ್ಕೊಂಡು ಹೇಳ್ತಾರೆ. ಅಪ್ಪ ಹಿಂಗೆ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಸೂರ್ಯ ರವಿ ಇಬ್ರು ಯೋಚನೆ ಮಾಡ್ತಿದ್ರೆ ಮನೋಜ ಮಾತ್ರ ತನ್ ಸ್ವಾರ್ಥದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಇನ್ಮೇಲೆ ಸೀಸ್ ಆಗ್ತಿರೋದನ್ನ ತಡೆಯೋದಕ್ಕಾಗೋದಿಲ್ಲ. ಹೇಗಿದ್ರು ಬೆಳಗ್ಗೆ ಜನ ಬಂದೇ ಬರ್ತಾರೆ. ಏನ್ ಮಾಡೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಸೂರ್ಯ, ಏನೋ ಮಾಡೋದಿವಾಗ ಅಂತ ರವಿನು ಬಂದು ಕೇಳ್ತಾನೆ. ಅಪ್ಪಯ್ಯ, ನಾನು ಮತ್ತೆ ಮೀನಾ ಇಬ್ರು ಇಲ್ಲಿಗ್ ಬರ್ಬೇಕಾದ್ರೇನೆ ಮಾತಾಡ್ಕೊಂಡ್ ಬಂದ್ವಿ. ಬೆಳಿಗ್ಗೆ ಇಲ್ಲಿ ಸೀಲ್ ಹಾಕೋದಿಕ್ಕೆ ಜನ ಬರ್ಬೇಕಾದ್ರೆ ನಾವ್ ಯಾರು ಇಲ್ಲಿರೋದ್ ಬೇಡ ಅಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನೋ ಹೇಳ್ತಿದ್ಯಾ? ನೀನ್ ಹೇಳೋದ್ ಅರ್ಥ ಆಗ್ತಿಲ್ಲ ಅಂತ ಶಾಂತಿ ಕೇಳ್ತಾಳೆ. ಅವ್ರು ಬರೋದಕ್ಕೂ ಮುಂಚೆನೆ ನಾವು ಬೆಳಗ್ಗೆನೆ ಮನೆಗೆ ಬೀಗ ಹಾಕಿ ಇಲ್ಲಿಂದ ಹೊರಟೋಗ್ಬಿಡೋಣ ಅಂತ ಸೂರ್ಯ ಹೇಳ್ತಿದ್ದಂಗೆ ಅದನ್ನ ಕೇಳಿ ಶಾಂತಿ ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡ್ತಾಳೆ. ಆ ರೀತಿ ನಾವ್ ಹೊರಟೋಗ್ಬಿಟ್ರೆ ಮನಿನ ಸೀಲ್ ಹಾಕ್ದೆ ಹಾಗೆ ಬಿಟ್ಬಿಡ್ತಾರ ಅಂತ ಶಾಂತಿ ಕೇಳ್ತಾಳೆ. ಅದು ಹಾಗಲ್ಲ ಅತ್ತೆ, ಅದನ್ನ ನಮ್ಮಿಂದ ತಡೆಯೋದಕ್ಕಾಗೋದಿಲ್ಲ. ಆದ್ರೆ 4 ಜನದ ಮುಂದೆ ನಮ್ ಕುಟುಂಬ ಅವಮಾನದಿಂದ ಬಚಾವಾಗ್ಬೋದು ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಸಕ್ರೆ ಹೇಳ್ತಾ ಇರೋದು ನಾವ್ ಇಲ್ಲಿಂದ ಹೊರಟೋಗ್ಬಿಡೋಣ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನೋ ಸೂರ್ಯ, ಸ್ವಂತ ಮನೆಯಿಂದ ಹೋಗೋದಕ್ಕೂ ಕದ್ದು ಹೋಗ್ಬೇಕು ಅಂತ ಹೇಳ್ತಿದ್ಯೇನೋ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಯ್ಯೋ ಅಪ್ಪಯ್ಯ, ಅದು ಹಂಗಲ್ಲ ಅಪ್ಪಯ್ಯ. ನಮ್ಗೆ ಅವಮಾನ ಮಾಡ್ಬೇಕು ಅಂತಾನೆ ಕೆಲವರೆಲ್ಲ ಕಾಯ್ತಾ ಇದಾರೆ. ಅದನ್ನ ನಾವು ಆಗೋದಕ್ಕೆ ಬಿಡ್ಬಾರ್ದು ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಅಪ್ಪ, ಸೂರ್ಯ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ ಅಪ್ಪ. ಒಬ್ರು ಬಂದು ನಮ್ಮನ್ನ ಮನೆಯಿಂದ ಆಚೆ ಹೋಗು ಅಂತ ಹೇಳೋಷ್ಟ್ರಲ್ಲಿ ನಾವೇ ಹೊರಟೋಗ್ಬಿಟ್ರೆ ಒಳ್ಳೇದಲ್ವೇ ಅಪ್ಪ ಅಂತ ರವಿ ಹೇಳ್ತಾನೆ. ಹೌದು ಮಾವ, ಅವ್ರು ಬರೋ ಟೈಮಲ್ಲಿ ನಾವಿದ್ದು ಅವ್ರ ಏನಾದ್ರು ಮಾತಾಡಿದ್ರು ಅಂದ್ರೆ ಅದ್ರಿಂದ ನಿಮ್ಗೆ ನೋವಾಗುತ್ತೆ. ನೋಡ್ದವ್ರು ನಿಮ್ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ಅದನ್ನ ಕೇಳಿಸ್ಕೊಳ್ಳೋದಿಕ್ಕೂ ನಮ್ಗಿಷ್ಟ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ. ನಾವ್ ಹೊರಟೋಗ್ಬಿಡೋಣ ಅಪ್ಪಯ್ಯ. ಕೋರ್ಟ್ ಓಪನ್ ಆಗಷ್ಟ್ರಲ್ಲಿ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೋಗೋಣ ಅಂದ್ರೆ ಎಲ್ಲಿಗಪ್ಪ ಹೋಗೋಣ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಮಾವ, ನಮ್ಮನೆಗ್ ಹೋಗೋಣ ಬನ್ನಿ ಮಾವ ಅಂತ ಮೀನಾ ಕರೀತಾಳೆ. ಆಗ ಶಾಂತಿ ಮತ್ತೆ ಮನೋಜ ಇಬ್ರು ಅವಳನ್ನೇ ನೋಡ್ತಿರ್ತಾರೆ. ಹೌದು ಅಪ್ಪಯ್ಯ, ನೀವು ಮತ್ತೆ ಸಕ್ರೆ ಇಬ್ರು ಅತ್ತೆ ಮನೆಗ್ ಬನ್ನಿ. ಇಲ್ಲೇ ರವಿಗಾನ್, ನೀನ್ ಸ್ವಲ್ಪ ದಿವ್ಸ ಶ್ರುತಿ ಜೊತೆ ಅವ್ರ ಮನೇಲಿರೋ ಅಂತ ಸೂರ್ಯ ಹೇಳ್ತಾನೆ. ಹಾಗಿದ್ರೆ ನಾನು
ಅಂತ ಮನೋಜ ಕೇಳ್ಬೇಕಾದ್ರೆ ನೀನ್ ಶೋರೂಮ್ಗೋಸ್ಕರನೇ ಅಲ್ವೇನೋ ನೀನ್ ಇಷ್ಟೊಂದೆಲ್ಲ ಸಾಲ ಮಾಡಿದ್ದು, ನೀನ್ ಅಲ್ಲೇ ಹೋಗಿ ಇದ್ಬಿಡು, ಅದೇ ನಿನ್ಗೆ ಸೇಫು ಅಂತ ಸೂರ್ಯ ಹೇಳ್ತಾನೆ. ಕೂಡು ಕುಟುಂಬ ಒಟ್ಟಿಗೆ ಇದ್ದವರು ಇವಾಗ ಒಂದೊಂದು ದಿಕ್ಕು ಅಂತ ಹೋಗುವಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನನ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏನಪ್ಪಯ್ಯ ಮಾಡೋದು, ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ಆದ್ರೆ ಅವ್ರು ಬಂದು ಮನೆಗೆ ಸೀಲ್ ಹಾಕ್ಬೇಕಾದ್ರೆ ನೀನು ನಿಂತ್ಕೊಂಡು ನೋಡೋ ಪರಿಸ್ಥಿತಿನಲ್ಲಿ ಇರೋದಿಲ್ಲ ಅಪ್ಪಯ್ಯ. ಅಂತ ಪರಿಸ್ಥಿತಿ ನಿನಗ್ ಬೇಡಕ್ಕೂ ಬೇಡ. ಅದಕ್ಕೆ ಹೇಳ್ತಾ ಇರೋದು, ಬಾ ಅಪ್ಪಯ್ಯ ನಮ್ಮ ಅತ್ತೆ ಮನೆಗೆ ಹೊರಟೋಗೋಣ ಅಂತ ಸೂರ್ಯ ಹೇಳ್ತಾನೆ. ಏನು, ಇವಳ ಮನೆಗೆ ನಾನ್ ಬರ್ಬೇಕಾ? ಅವಳ ಮನೆನೆ ಒಂದ್ ರೀತಿ ಕೋಳಿ ಗೂಡಿದ್ದಂಗೈತೆ, ಅಲ್ಲಿಗೆ ನಾನ್ ಬರ್ಬೇಕಾ ಅಂತ ಶಾಂತಿ ಕೇಳ್ತಾಳೆ. ಈ ಮನೇನ ನಿಮ್ ಮಗನ್ಗೋಸ್ಕರ ಅಡ ಇಟ್ರಲ್ಲ, ಅವಾಗ ಗೊತ್ತಾಗ್ಲಿಲ್ವಾ ಸಕ್ರೆ ನಿಂಗೆ? ಈಗ ಆ ಕೋಳಿ ಗೂಡು ಸಹ ಇಲ್ದಿರೋ ಪರಿಸ್ಥಿತಿಯಲ್ಲಿ ನಿಂತಿದೀವಿ ಸಕ್ರೆ ನಾವು, ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಸೂರ್ಯ ಹೇಳ್ತಾನೆ. ಅತ್ತೆ, ನಮ್ ಮನೆ ಚಿಕ್ಕದಿರ್ಬೋದು, ಆದ್ರೆ ನಿಮ್ಮನ್ನ ನಾನು ಮತ್ತೆ ನಮ್ಮಮ್ಮ ಇಬ್ರು ಚೆನ್ನಾಗ್ ನೋಡ್ಕೋತೀವಿ ಅತ್ತೆ, ನೀವ್ ದಯವಿಟ್ಟು ಬನ್ನಿ ಅಂತ ಮೀನಾ ಕೇಳ್ಕೊತಾಳೆ. ನಿಮ್ ಮನೆಗ್ ಬಂದು ಕುತ್ಕೊಂಡು ತಿನ್ನೋ ಅಂತ ಗತಿ ನನ್ಗಿನ್ನು ಬಂದಿಲ್ಲ, ನನ್ ಸ್ಟೇಟಸ್ಗೂ ಅದು ಸರಿ ಹೋಗೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ. ನನ್ ಸೈನ್ನ ಮನೋಜ ಫೋರ್ಜರಿ ಮಾಡ್ಬೇಕಾದ್ರೆ ನಿನ್ಗೆ ಆ ಸ್ಟೇಟಸ್ ಎಲ್ಲ ನೆನ್ಪಕ್ ಬರ್ಲಿಲ್ವೇನೆ? ನಿನ್ ಮಾನ ಮರ್ಯಾದೆ ಎಲ್ಲಿ ಹೊರಟೋಗಿತ್ತು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನೋಡಿ, ನೀವೇನಾದ್ರೂ ಹೇಳಿ, ನಾನು ಆ ಮನೆಗ್ ಬಂದು ಇರೋದಕ್ಕಾಗೋದಿಲ್ಲ, ನಾನ್ ಬೇರೆ ಎಲ್ಲಾದ್ರೂ ಹಾಳಾಗೊಟ್ಟೋಗ್ತೀನಿ ಬಿಡಿ ಅಂತ ಹೇಳ್ಕೊಂಡು ಶಾಂತಿ ಹೋಗ್ಬೇಕಾದ್ರೆ, ಅಮ್ಮ ಯಾಕಮ್ಮ ಇಂಥ ಮಾತೆಲ್ಲ ಆಡ್ತೀಯಾ, ಸ್ವಲ್ಪ ದಿವಸ ತಾನೇ ಅಡ್ಜಸ್ಟ್ ಮಾಡ್ಕೊಳಮ್ಮ ಅಂತ ರವಿ ಕೇಳ್ಬೇಕಾದ್ರೆ, ಇಲ್ಲ ಕಣೋ, ನನ್ನಿಂದ ಒಂದೇ ಒಂದ್ ದಿವ್ಸನೂ ಆ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ಹಾಗಿದ್ರೆ ನೀವು ನನ್ ಜೊತೆ ಬನ್ನಿ, ನಮ್ಮನೆಗೆ ಹೋಗೋಣ ಅಂತ ಶ್ರುತಿ ಕರೀತಾಳೆ. ಮಾವ, ನೀವು ನಮ್ಮನೆಗೆ ಬಂದ್ಬಿಡಿ ಅಂತ ಶ್ರುತಿ ರಂಗನಾಥ್ ಅವ್ರನ್ನು ಸಹ ಕರೀತಾಳೆ. ರೀ, ಶ್ರುತಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದ್ದೀರಿ, ನಾವು ಅವ್ರ ಮನೆಗೆ ಹೋಗೋಣ, ಆದ್ರಿಂದ ನಮ್ಗೂ ಒಳ್ಳೇದು ಅಂತ ಶಾಂತಿ ಹೇಳ್ಬೇಕಾದ್ರೆ ಈ ಮನೆ ಬಿಟ್ಟು ತಲೆ ಮರೆಸ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ, ಇನ್ನು ಯಾವ ಗೌರವ ಯಾವ ಪ್ರತಿಷ್ಠೆ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಅಪ್ಪಯ್ಯ, ನೀನೇನು ತಲೆ ಕೆಡಿಸ್ಕೊಬೇಡ ಅಪ್ಪಯ್ಯ, ಆದಷ್ಟು ಬೇಗ ಆ 38 ಲಕ್ಷ ಸಾಲನ ತೀರಿಸಿ ಈ ಮನೆಗೆ ವಾಪಸ್ ಬಂದ್ಬಿಡೋಣ ಅಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ಮಾವ, ಈ ಮನೆ ಯಾವ್ದೇ ಕಾರಣಕ್ಕೂ ನಮ್ ಕೈ ಬಿಟ್ಟು ಹೋಗೋದಿಲ್ಲ, ಅದಕ್ಕೆ ನಾವ್ ಬಿಡೋದು ಇಲ್ಲ, ಇದೆಲ್ಲ ಸ್ವಲ್ಪ ದಿವಸ ಅಷ್ಟೇ, ಆದಷ್ಟು ಬೇಗ ಮತ್ತೆ ಎಲ್ರು ಒಂದಾಗಿ ಇದೇ ಮನೇಲಿ ಇರ್ತೀವಿ ಅಂತ ಮೀನಾ ಹೇಳ್ತಾಳೆ. ಸೂರ್ಯ, ಅವಳು ಎಲ್ಲಿ ಬೇಕಾದ್ರೂ ಹೋಗ್ಲಿ ಕಣಪ್ಪ, ನೀವೆಲ್ಲಿ ಇರ್ತೀರೋ ಅಲ್ಲೇ ನಾನ್ ಇರ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ರೀ, ಹಾಗಿದ್ರೆ ನಾನಿರೋ ಜಾಗದಲ್ಲಿ ನೀವಿರೋದಿಲ್ವಾ ಅಂತ ಶಾಂತಿ ಬಂದು ಕೇಳ್ದಾಗ, ಅಮ್ಮ ಅಪ್ಪನೇ ಹೇಳ್ತಾ ಇರ್ತಾನೆ, ಅವರು ಮೀನಾ ಅತ್ತೆ ಮನೆಗೆ ಹೋಗ್ಲಿ, ನೀವು ನಮ್ ಜೊತೆ ಬನ್ನಿ ಅಂತ ರವಿ ಕರಿತಾನೆ. ಲೇ ರವಿಗಾನ್, ಇದ್ ಸರಿನಾ ಅಪ್ಪಿ, ನಮ್ ಶೋರೂಮ್ ಅಲ್ಲಿ ಯಾವ್ದೇ ರೀತಿ ಫೆಸಿಲಿಟೀಸ್ ಇಲ್ಲ ಕಣೋ, ನಾನ್ ಹೋಗಿ ಅಲ್ಲಿ ಹೆಂಗೋ ಇರ್ಲಿ, ನನ್ನನ್ನು ಕರ್ಕೊಂಡ್ ಹೋಗೋ ಅಂತ ಮನೋಜ ಕೇಳ್ತಾನೆ. ಆಗ ಮನೆಯವರೆಲ್ರು ಕೋಪದಿಂದ ಮನೋಜನ್ನೇ ಗುರಾಯಿಸ್ತಾ ಇರ್ತಾರೆ. ಬೇಕು 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 ಅಂತಾನೆ ಇಷ್ಟೊಂದೆಲ್ಲ ಮಾಡ್ಕೊಂಡಿದ್ಯಲ್ಲಪ್ಪ, ಬರೀ ನಿನ್ ಬಗ್ಗೆನೆ ಯೋಚನೆ ಮಾಡ್ಕೊಂಡು ಇವತ್ತು ಮನೆಯವರೆಲ್ರನ್ನು ಬೀದಿ ಬೀಳೋ ತರ ಮಾಡಿದ್ಯಾ, ನಿನ್ಗೆ ಫೆಸಿಲಿಟೀಸ್ ಬೇಕಾ ಅಂತ ಸೂರ್ಯ ಮನೋಜನ್ಗೆ ಉಗಿತಾನೆ. ಅಪ್ಪ, ಎಲ್ಲ ಸರಿ ಹೋಗುತ್ತಪ್ಪ, ತಲೆ ಕೆಡಿಸ್ಕೊಬೇಡ, ನೋಡಿ ನಿನ್ಗೇನೇನ್ ಬಟ್ಟೆ ಬೇಕೋ ಎಲ್ಲದನ್ನು ಪ್ಯಾಕ್ ಮಾಡ್ಕೊಳ್ಳಿ, ಬೆಳಗ್ಗೆನೆ ಎಲ್ರು ಹೊರಟೋಗೋಣ ಅಂತ ಸೂರ್ಯ ಎಲ್ರಿಗೂ ಹೇಳ್ತಾನೆ. ಅದ್ರ ಪ್ರಕಾರನೇ ಎಲ್ರು ಹೋಗಿ ಬಟ್ಟೆಗಳನ್ನ ಜೋಡಿಸ್ಕೊಳ್ತಿದ್ರೆ ಶಾಂತಿ ಮಾತ್ರ ಮನೆನೇ ನೋಡ್ಕೊಂಡು ಕಣ್ಣೀರ್ ಹಾಕ್ತಿರ್ತಾಳೆ. ಈ ಕಡೆ ಬೆಳಗ್ಗೆನೆ ರಂಗನಾಥ್ ಅವ್ರು ಎದ್ದು ಸ್ನಾನ ಮಾಡ್ಕೊಂಡು ದೇವ್ರ ಮನೆಯಾಗ ಹೋಗಿ ದೇವ್ರ ಫೋಟೋ ಮುಂದೆ ನಿಂತ್ಕೊಂಡು ಕಣ್ಣೀರ್ ಹಾಕ್ತಾ, ಇಷ್ಟು ವರ್ಷ ಬಾಳಿ ಬದುಕಿದ್ ಮನೇನ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂತಲ್ಲ ಅಂತ ನೆನೆಸ್ಕೊಂಡು ಕಣ್ಣೀರ್ ಹಾಕ್ತಾ ದೇವ್ರ ಮನೆಯಿಂದ ಆಚೆಗ್ ಬರ್ತಾರೆ. ಅಷ್ಟ್ರಲ್ಲಿ ರವಿ ಮತ್ತೆ ಸೂರ್ಯ ಇಬ್ರು ಲಗೇಜ್ ತಗೊಂಡು ಆಚೆಗ್ ಬರ್ತಾರೆ. ಆಗ ಶ್ರುತಿ ಬಂದು ಶಾಂತಿನ ಹೊರಡೋಣ ಬನ್ನಿ ಅಂತ ಕರಿತಿರ್ಬೇಕಾದ್ರೆ ಶಾಂತಿ ಮಾತ್ರ ರಂಗನಾಥ್ ಅವ್ರನ್ನೇ ನೋಡ್ತಿರ್ತಾಳೆ. ಅಷ್ಟ್ರಲ್ಲಿ ಸೂರ್ಯ ಮೀನಾ ಕೂಡ ಲಗೇಜ್ ತಗೊಂಡು ಆಚೆಗ್ ಬರ್ತಾರೆ. ಮಾವ, ರಾತ್ರಿ ಬೇರೆ ನೀವು ಊಟ ಮಾಡಿಲ್ಲ, ತಿಂಡಿ ತಿನ್ಕೊಂಡು ಆಮೇಲೆ ಹೊರಡೋಣ ಅಂತ ಮೀನಾ ಕೇಳ್ಬೇಕಾದ್ರೆ, ಯಾಕೋ ತಿನ್ಬೇಕು ಅಂತ ಮನ್ಸಾಗ್ತಿಲ್ಲ ತಾಯಿ, ಹೊರಡೋಣ ನಡಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಷ್ಟ್ರಲ್ಲಿ ಮನೋಜ ಸೀನಾ ಬ್ರೋಗೆ ಫೋನ್ ಮಾಡಿ ಮಲ್ಕೊಳೋದಕ್ಕೆ ಬೆಡ್ ಹಾಗೆ ಕೋಲ್ಡ್ ಆಗಿರೋ ವಾಟ್ರು ಎಲ್ಲ ರೆಡಿ ಮಾಡು ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯನ್ಗೆ ಕೋಪ ಬರುತ್ತೆ. ನೋಡ್ದಪ್ಪಯ್ಯ, ಎಲ್ರು ಮನೆ ಬಿಟ್ಟು ಹೋಗ್ತಾ ಇದೀವಿ ಅಂತ ಫೀಲಿಂಗ್ ಅಲ್ಲಿದ್ರೆ ಇವನು ಎಷ್ಟು ಆರಾಮಾಗಿದ್ದಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಎಲ್ರು ಕೋಪದಿಂದ ಮನೋಜನ್ನ ಗುರಾಯಿಸ್ತಾರೆ. ಸರಿ ಬಾ ಅಪ್ಪಯ್ಯ, ಅವ್ರು ಬರಷ್ಟ್ರಲ್ಲಿ ಹೊರಟೋಗೋಣ ಅಂತ ಸೂರ್ಯ ಹೇಳ್ತಿರ್ತಾನೆ. ನಮ್ಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಶಾಂತಿ ಕಣ್ಣೀರ್ ಹಾಕ್ಬೇಕಾದ್ರೆ, ಈ ಪರಿಸ್ಥಿತಿಗೆ ನಿನ್ನ ದುರಾಸೆ ನಿನ್ನ ದುರ್ಬುದ್ಧಿನೇ ಕಾರಣ ಅಂತ ರಂಗನಾಥ್ ಅವರು ಬೈತಾರೆ. ಹಾಗೆ ಎಲ್ರು ಲಗೇಜ್ಗಳನ್ನ ತಗೊಂಡು ಮನೆಯಿಂದ ಆಚೆಗೆ ಹೋದ್ರೆ ಶಾಂತಿ ಮಾತ್ರ ಮನೆಯಿಂದ ಆಚೆಗೆ ಹೋಗಕ್ಕೆ ಮನ್ಸು ಇಲ್ದೆ ಒದ್ದಾಡ್ತಿರ್ತಾಳೆ. ಕೊನೆಗೆ ಸೂರ್ಯ ಅವ್ರೆಲ್ರನ್ನು ಆಚೆ ಕಳ್ಸಿ ಮನೆಗೆ ಬೀಗ ಹಾಕಿ ರಂಗನಾಥ್ ಅವ್ರ ಲಗೇಜ್ ತಗೊಂಡು ತನ್ನ ಗಾಡಿಲಿ ಇಡ್ತಾನೆ. ಹಾಗೆ ಶಾಂತಿ ಲಗೇಜ್ನ ಶ್ರುತಿ ತನ್ನ ಗಾಡಿಲಿ ಇಟ್ಕೋತಾಳೆ. ರಂಗನಾಥ್ ಅವರು ಮನೆ ಬಿಟ್ಟೋಗಕ್ಕಾಗ್ದೆ ಕಣ್ಣೀರ್ ಹಾಕ್ತಾ ಗೇಟ್ ಹತ್ರನೇ ನಿಂತಿರ್ಬೇಕಾದ್ರೆ ಶಾಂತಿ ಅವರನ್ನೇ ನೋಡ್ತಾ ಕಣ್ಣೀರ್ ಹಾಕ್ತಿರ್ತಾಳೆ. ಆಗ ರಂಗನಾಥ್ ಅವ್ರ ಅಳೋದನ್ನ ನೋಡಿ ಮೀನನ್ನು ಅಳ್ತಿರ್ಬೇಕಾದ್ರೆ ಸೂರ್ಯ ಮೀನನ್ ಹತ್ರ
ಬಂದು, ಅಲ್ಲಮ್ಮ ನೀನು ಅಪ್ಪನ್ಗೆ ಸಮಾಧಾನ ಮಾಡ್ಬೇಕು, ಅದನ್ ಬಿಟ್ಟು ನೀನು ಅಳ್ತಿದ್ರೆ ಹೆಂಗೆ, ಸಮಾಧಾನ ಮಾಡ್ಕೊ, ನಡಿ ಅಪ್ಪ ಇನ್ನ ಕರ್ಕೊಂಡ್ ನಡಿ ಅಂತ ಹೇಳಿ ರಂಗನಾಥ್ ಅವ್ರನ್ನ ಕರ್ಕೊಂಡು ಕಾರಲ್ಲಿ ಕೂರ್ಸ್ಕೊಂಡ್ ಅಲ್ಲಿಂದ ಹೋಗ್ತಾನೆ. ಹಾಗೆ ಈ ಕಡೆ ಅಳ್ತಿರೋ ಶಾಂತಿನು ಕಣ್ಣೀರೊರ್ಸಿ ಶ್ರುತಿ ತನ್ ಗಾಡಿಲಿ ಕೂರ್ಸ್ಕೊಂಡು ಕರ್ಕೊಂಡ್ ಹೋಗ್ತಾಳೆ. ಹಾಗೆ ರಂಗನಾಥ್ ಅವರು ಸೂರ್ಯನ್ ಜೊತೆ ಕಾರಲ್ಲಿ ಹೋಗ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಗಂಡ ಹೆಂಡತಿ ಒಂದ್ ಮಗುನ ಇಟ್ಕೊಂಡು ರೋಡಲ್ಲಿ ಅಡ್ಗೆ ಮಾಡ್ಕೊಂಡ್ ತಿಂತಾ ಇರೋದನ್ನ ರಂಗನಾಥ್ ಅವರು ನೋಡಿ ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಯಾಕಪ್ಪಯ್ಯ ಏನಾಯ್ತು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನೂ ಇಲ್ಲಪ್ಪ ಸೂರ್ಯ, ಮನೇನೇ ಇಲ್ದೆ ರೋಡಲ್ಲಿ ಜೀವನ ಮಾಡ್ತಿರೋರು ಇದಾರೆ. ಅದು ಮಕ್ಳನ್ನ ಇಟ್ಕೊಂಡು ಜೀವನ ಮಾಡೋದು ಅಂದ್ರೆ ಇನ್ನೂ ಕಷ್ಟ. ಏನೋ ನಮ್ಗೆ ಅಂತ ಒಂದು ಮನೆ ಇತ್ತು, ಅದ್ರಲ್ಲಿ ಹಾಯಾಗಿದ್ವಿ. ಇವತ್ತು ಇಂಥ ಪರಿಸ್ಥಿತಿನಲ್ಲಿ ಇದೀವಿ ಅಂತ ಹೇಳ್ಕೊಂಡು ರಂಗನಾಥ್ ಅವರು ಬೇಜಾರ್ ಮಾಡ್ಕೊತಿರ್ತಾರೆ. ಇವರು ಈ ರೀತಿ ಬೇಜಾರಲ್ಲಿ ಇದಾರಲ್ಲ ಅಂತ ಸೂರ್ಯ ಮೀನಾ ಇಬ್ರು ಕಣ್ಣೀರ್ ಹಾಕ್ತಿರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.